ನಮಸ್ತೆ ಎಲ್ಲರಿಗೂ. ಎಸ್ ಬ್ಲಾಗ್ಗೆ ಸ್ವಾಗತ. ನಾನಿವತ್ತು ಇಸ್ಕಿದ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಇಸ್ಕಿದ ಬೇಳೆ, ಧನಿಯಾ ಪುಡಿ, ಮೆಣಸಿನ್ಕಾಯಿ, ಚಿಕನ್ ಸಾರಿಗೆ ಹಾಕೋಕ್ಕೆ ಮಾಡಿರೋ ಪುಡಿ, ಇದು ಮನೆಯಲ್ಲೇ ಮಾಡ್ಕೊಂಡಿರೋದು. ಚಕ್ಕೆ, ಲವಂಗ, ಚಕ್ರ ಮೊಗ್ಗು ಒಂದು ಸ್ವಲ್ಪ ಹಾಕಿದ್ದೀನಿ. ಒಂದು ಏಲಕ್ಕಿ ಹಾಕಿದ್ದೀನಿ. ಗಸಗಸೆ, ಇದಕ್ಕೆ ಮೇನ್ ಗಸಗಸೆನೇ ಬೇಕು ಇಸ್ಕಿದ ಬೇಳೆಗೆ. ತೆಂಗಿನಕಾಯಿ ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಎಣ್ಣೆ 50 ಗ್ರಾಮ್ ಇದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲದನ್ನ ಇವಾಗ ರುಬ್ಕೊಂಬರ್ತೀನಿ. ತೊಟ್ಟಿದ್ರೂ ಪರವಾಗಿಲ್ಲ, ಹಾಕ್ಬೋದು, ರುಚಿಯಾಗುತ್ತೆ. ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಗಸಗಸೆ, ಚಕ್ಕೆ, ಲವಂಗ, ಮೊಗ್ಗು ಎಲ್ಲ ಹಾಕ್ತಾಯಿದ್ದೀನಿ. ಅದಕ್ಕೆ ಹಾಕಿ ರುಬ್ಬಿಟ್ಟಿರ್ಬೋದು. ಎಲ್ಲ ರುಬ್ಬಿರೋದನ್ನೆಲ್ಲ ಸುರ್ಕೊತಾ ಇದ್ದೀನಿ. ಈಗ ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಇದನ್ನೆಲ್ಲ ಒಟ್ಟಿಗೆ ರುಬ್ಕೊಂಡು ಒಂದರಲ್ಲೇ ಹಾಕ್ಕೊತೀನಿ ಎಲ್ಲ ರುಬ್ಬಿ. ಟೊಮೊಟೊ ರುಬ್ಕೊತಾ ಇದ್ದೀನಿ ಇವಾಗ. ಒಂದು ಟೀ ಸ್ಪೂನ್ ಅರಿಶಿನ ಹಾಕ್ಕೊತಿದ್ದೀನಿ. ಅದಕ್ಕೇ ಕಾಳು ಹಾಕ್ಕೊಂಬಿಟ್ಟು ಉಪ್ಪು, ಕಾಳು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ, ಮನೆಯಲ್ಲೇ ರುಬ್ಕೊಂಡಿರೋದು. ಉಪ್ಪು ಹಾಕ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಒಂದು ಸ್ವಲ್ಪ ಹೊತ್ತು ನೆನಿಲಿ. ಬಾಣಲೆ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಐವತ್ತು ಗ್ರಾಮ್ ಅಷ್ಟಿದೆ ಎಣ್ಣೆ. ನೀವೆಷ್ಟಾದ್ರೂ ಹಾಕ್ಕೋಬೋದು, ನಿಮ್ಮ ರುಚಿಗೆ ತಕ್ಕಷ್ಟು. ಈಗ ಕಲಸಿಟ್ಕೊಂಡಿರೋ ಕಾಳು ಖಾರ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಒಗ್ಗರಣೆ ಚೆನ್ನಾಗಿ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಟ್ಟರೆ ತಳ ಹತ್ಬಿಡುತ್ತೆ. ಅದು ಘಮ ಘಮ ಹಸಿ ಸ್ಮೆಲ್ ಹೋಗಿ ಘಮ ಘಮ ಸ್ಮೆಲ್ ಬರಬೇಕು.
ಆವಾಗ ಇಸ್ಕಿದ ಬೇಳೆ ತುಂಬ ರುಚಿ ಆಗುತ್ತೆ. ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈಗ ಹಸಿ ವಾಸನೆ ಎಲ್ಲ ಹೋಗಿದೆ. ನೀರು ಹಾಕ್ತೀನಿ, ಎಷ್ಟು ಬೇಕಷ್ಟು. ಅದ ನೋಡ್ಕೊಂಡು ನೀರು ಹಾಕ್ಕೊಳ್ತೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಅದ ನೋಡ್ಕೋಬೇಕು. ಚೆನ್ನಾಗಿ ಕೈಯಾಡಿಸಿ ಚೆನ್ನಾಗಿ ಬೇಯೋ ತನಕ ಕುದಿಸ್ಬೇಕು. ಬೇಳೆ ಬೆಂದ್ರೇ ರುಚಿ ಬರೋದು. ಇಸ್ಕಿದ ಬೇಳೆ ತುಂಬ ಚೆನ್ನಾಗಾಗುತ್ತೆ. ಇಸ್ಕಿದ ಬೇಳೆ ಸಾರು. ಈಗ ಸಾರು ಆಗಿದೆ, ಸರ್ವ್ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ತುಂಬ ಚೆನ್ನಾಗಾಗಿದೆ. ನನಗಂತೂ ತುಂಬ ಇಷ್ಟ ಆಗ್ತಾಯಿದೆ. ನಿಮಗೂ ಇಷ್ಟ ಆಗುತ್ತೆ. ಮಾಡಿ, ನೀವು ಮಾಡಿ ರುಚಿ ನೋಡಿ. ಧನ್ಯವಾದಗಳು.